ಎ ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ ಈ ಒಂದು ಸೀರೀಸ್ ಪ್ರೆಸೆಂಟ್ ಜಿಯೋ ಹಾಟ್ ಸ್ಟಾರ್ ನಲ್ಲಿ ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಐತೆ. ಪ್ರಸ್ತುತಕ್ಕಂತೂ ಕನ್ನಡದಲ್ಲಿ ಡಬ್ಬಿಂಗ್ ಇಲ್ಲ, ಬಟ್ ಗೇಮ್ ಆಫ್ ಥ್ರೋನ್ ಮತ್ತೆ ಹೌಸ್ ಆಫ್ ದಿ ಡ್ರ್ಯಾಗನ್ ಈ ಒಂದು ಯೂನಿವರ್ಸಲ್ ಇದು ಕೂಡ ಸೆಟಪ್ ಆಗಿದೆ. ಈ ಒಂದು ನಾವು ಗೇಮ್ ಆಫ್ ಥ್ರೋನ್ ಏನ್ ಸೀರೀಸ್ ನ ನೋಡಿದ್ವಿ ಅದಕ್ಕಿಂತ 100 ವರ್ಷ ಮುಂದೆ, ಮತ್ತೆ ಇದಕ್ಕಿಂತ ಯಾವ್ದು ಹೌಸ್ ಆಫ್ ದಿ ಡ್ರ್ಯಾಗನ್ ಗಿಂತ ಒಂದು 200-300 ವರ್ಷ ಲೇಟ್ ಆಗುತ್ತಂತ ಹೇಳ್ತಾ ಇದಾರೆ. ಒಟ್ನಲ್ಲಿ ಸೀರೀಸ್ ನಾನು ಅಂದ್ರೆ ವಾರಕ್ಕೊಂದು ಎಪಿಸೋಡ್ ನ ಇವರು ಹಾಟ್ ಸ್ಟಾರ್ ಅಲ್ಲಿ ಹಾಕೋದು ನಂಗೆ ತುಂಬಾ ಇರಿಟೇಷನ್ ತರಿಸುತ್ತೆ. ಅದಕ್ಕೋಸ್ಕರ 6 ವೀಕ್ ವೆಯ್ಟ್ ಮಾಡಿ ಮೊನ್ನೆ ಫುಲ್ ಸೀರೀಸ್ ಅಂದ್ರೆ 6ನೇ ಎಪಿಸೋಡ್ ಕೂಡ ಬಂದ ಮೇಲೆ ನೋಡ್ದೆ. ನಿಜವಾಗ್ಲು ಸಖತ್ತು ಗೋಟ್ ಲೆವೆಲ್ ಸೀರೀಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ಗ್ರೌಂಡೆಡ್ ಲೆವೆಲ್ ಅಲ್ಲಿ ಲಿಮಿಟೆಡ್ ಬಜೆಟ್ ಅಲ್ಲಿ ಕಡಿಮೆ ಎಪಿಸೋಡ್ ಅಲ್ಲಿ ಸಖತ್ತಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ ಗೇಮ್ ಆಫ್ ಥ್ರೋನ್ ಸೀರೀಸ್ ಅವರು. ನಿಜವಾಗ್ಲು ಸಖತ್ ಇಷ್ಟ ಆಯ್ತು ಈ ಒಂದು ಸೀರೀಸ್. ಒಂಥರ ಇದರಲ್ಲಿ ಡಂಗ್ ಮತ್ತೆ ಹೆಗ್ ಈ ಒಂದು ಕ್ಯಾರೆಕ್ಟರ್ ನ ಬಾಂಡಿಂಗ್ ತೋರಿಸ್ಕೊಂಡು ಮತ್ತೆ ಆ ಒಂದು ಡಂಕ್ ಕ್ಯಾರೆಕ್ಟರ್ ಗೆ ಕೊಡೋ ಎಲಿವೇಶನ್ ಸಖತ್ ಪೀಕ್ ಆಗಿದೆ. ನಿಜವಾಗ್ಲು ಈ ನೈಟ್ ಆಫ್ ಎ ಸೆವೆನ್ ಕಿಂಗ್ಡಮ್ ಅಂದ್ರೆ ಒಂದು 7 ರಾಜ್ಯಕ್ಕೂ ಕೂಡ ಒಬ್ನೇ ಯೋಧ ಅನ್ನೋ ತರ ಏನೋ ಬಿಂಬಿಸುತ್ತೆ ಈ ಒಂದು ಸ್ಟೋರಿ. ಮುಂದಕ್ಕೆ ಯಾವ ತರ ಅದನ್ನ ತಗೊಂಡೋಗ್ತಾರೆ ಅಂತಾನು ಕೂಡ ನೋಡ್ಬೋದು. ಒಟ್ನಲ್ಲಿ ಈ ಒಂದು ಸ್ಟೋರಿ ಐ ಥಿಂಕ್ ಡಂಕ್ ಕ್ಯಾರೆಕ್ಟರ್ ಮೇಲೆ ಇರುತ್ತೆ ಅಂತ ಅನ್ಕೊಂತೀನಿ. ಬಟ್ ಗೇಮ್ ಆಫ್ ಥ್ರೋನ್ ಫ್ರಾಂಚೈಸ್ ಬಗ್ಗೆ ನಮ್ಗೆ ಆಲ್ರೆಡಿ ಗೊತ್ತಿದ್ಯಲ್ಲ, ಒಂದು ಸೀಸನ್ ಅಲ್ಲಿ ಒಬ್ಬ ಇದ್ರೆ ಇನ್ನೊಂದು ಸೀಸನ್ ಇನ್ನೊಬ್ಬ ಹೀರೋ ಬರ್ತಾನೆ. ಒಟ್ನಲ್ಲಿ ನನ್ಗೆ ಗೇಮ್ ಆಫ್ ಥ್ರೋನ್ ಇದೆಯಲ್ಲ, ಲಾಸ್ಟ್ ಸೀಸನ್ ಸ್ವಲ್ಪ ಕ್ಲೈಮ್ಯಾಕ್ಸ್ ಡಿಸಪಾಯಿಂಟ್ ಮಾಡಿತ್ತ ಬಿಟ್ರೆ ಒಂದು ರೇಂಜ್ ಗೆ ಸಖತ್ ರಿವಾಚಬಲ್ ಇರತಕ್ಕಂತ ಸೀರೀಸ್ ಅದು. ಅಂತ ಒಂದು ಕ್ಯಾಟಗರಿಗೆ ಇದು ಕೂಡ ಬಂದು ಸೇರ್ಕೊಂತು. ನಿಜವಾಗ್ಲೂ ಹೌಸ್ ಆಫ್ ದಿ ಡ್ರ್ಯಾಗನ್ ಗಿಂತ ಈ ಸೀಸನ್ ನನ್ಗೆ ಸಖತ್ ಇಷ್ಟ ಆಯ್ತು. ಹೌಸ್ ಆಫ್ ದಿ ಡ್ರ್ಯಾಗನ್ ಕೂಡ ಅಬ್ಸಲ್ಯೂಟ್ಲಿ ಚೆನ್ನಾಗಿದೆ, ಬಟ್ ಫಸ್ಟ್ ಸೀಸನ್ ಸ್ವಲ್ಪ ಎಳೆದ್ರು ಅಂತ ಅನ್ಸ್ತದೆ. ಬಟ್ ಅದು ಕೂಡ ಚೆನ್ನಾಗಿದೆ. ಈ ಒಂದು ವರ್ಷದಲ್ಲೇ ಜೂನ್ ಅಲ್ಲಿ ಆ ಒಂದು ಹೌಸ್ ಆಫ್ ದಿ ಡ್ರ್ಯಾಗನ್ ನ ಐ ಥಿಂಕ್ 3ನೇ ಸೀಸನ್ ಬರ್ತಾ ಇದೆ ಅಂತ ಕಾಣಿಸುತ್ತೆ. ಅದನ್ನು ಕೂಡ ನೋಡೋಣ. ಒಟ್ನಲ್ಲಿ ಈ ಒಂದು ಸೀರೀಸ್ ಏನಿದೆ ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ ನಿಜವಾಗ್ಲೂ ವಂಡರ್ಫುಲ್ ಸೀರೀಸ್. ಅದ್ರಲ್ಲೂ ಈ ಒಂದು ಸೀರೀಸ್ ನಲ್ಲಿ 6 ಎಪಿಸೋಡ್ ಇದಾವೆ. 6 ಎಪಿಸೋಡ್ ನಲ್ಲಿ 5ನೇ ಎಪಿಸೋಡ್ ಮಾತ್ರ ಪೀಕ್ ಲೆವೆಲ್ ಅಲ್ಲಿ ಇದೆ. ಬಟ್ ಆ ಒಂದು ಎಪಿಸೋಡ್ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗಿ ಕರೆಕ್ಟ್ ಆಗಿ ಕನೆಕ್ಟ್ ಆಗ್ಬೇಕು ಅಂದ್ರೆ ಮಿಕ್ಕಿರೋ 4 ಎಪಿಸೋಡ್ ನ ನೋಡ್ಬೇಕು. ಬಟ್ ಆ 4 ಎಪಿಸೋಡ್ಗಳು ಕೂಡ ಅಷ್ಟೊಂದು ಟೈಮ್ ಏನಿಲ್ಲ, ಎಲ್ಲ ಅರ್ಧ ಗಂಟೆ 40 ನಿಮಿಷ ಈ ರೇಂಜ್ ಅಲ್ಲೇ ಇದಾವೆ. ಅದಕ್ಕಿಂತ ಜಾಸ್ತಿ ಯಾವ ಮೀರೋಗಿಲ್ಲ. ಗ್ಯಾರಂಟಿ ಎಂಟರ್ಟೈನ್ ಆಗ್ತೀರಾ. ಒಂಥರ ಚೆನ್ನಾಗಿದೆ. ನನಗೆ ಜಾಸ್ತಿ ಗೂಸ್ ಬಂಪ್ ಬರೋ ಸೀನ್ಸ್ ಏನಪ್ಪಾ ಅಂದ್ರೆ ಆ ಒಂದು BGM ಗುರು. ಈ ಒಂದು ಗೇಮ್ ಆಫ್ ಥ್ರೋನ್ ಅಲ್ಲಿ ಬರುತ್ತಲ್ಲ BGM, ಆ ಒಂದು BGM ಸಖತ್ ಕಿಕ್ ಕೊಡುತ್ತೆ. ಇದ್ರಲ್ಲೂ ಕೂಡ ಅದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಒಂದು ರೇಂಜಿಗೆ ಚೆನ್ನಾಗಿದೆ. ಅದ್ರಲ್ಲೂ 5ನೇ ಎಪಿಸೋಡ್ ಮಾತ್ರ ತುಂಬಾ ಸರ್ಪ್ರೈಸ್ ಆಗ್ತೀರಾ. ಗೇಮ್ ಆಫ್ ಥ್ರೋನ್ ಕಡೆಯಿಂದ ಒಂದೊಳ್ಳೆ ಸೀರೀಸ್ ಬಂದಿದೆ ಅಂತ ಹೇಳ್ಬೋದು. ಒಂಥರ ಇದು ಯಾವ ತರ ಸೀರೀಸ್ ಅಂದ್ರೆ ಅದೇ ಒಂದು ಇದರಲ್ಲಿ ರೀಬೂಟ್ ಮಾಡ್ತಾರಲ್ಲ ಆ ತರ ಬಂದಿದೆ. ಒಟ್ನಲ್ಲಿ ಚೆನ್ನಾಗಿದೆ. ನೋಡಿ ಸೀರೀಸ್ ನ, ನಿಮಗೂ ಕೂಡ ಇಷ್ಟ ಆಗುತ್ತೆ. ತುಂಬಾ ಜನಕ್ಕೆ ಗೇಮ್ ಆಫ್ ಥ್ರೋನ್ ಕ್ಲೈಮ್ಯಾಕ್ಸ್ ಇಷ್ಟ ಆಗಿಲ್ಲ ಅಂತವ್ರು ಇನ್ನೊಂದು ಸೀಸನ್ ಗೇಮ್ ಆಫ್ ಥ್ರೋನ್ ಬರ್ಬೇಕು ಅಂತ ಅನ್ಕೊಂತಾರೆ. ಬಟ್ ಆಲ್ಮೋಸ್ಟ್ ಆ ಪ್ರಾಜೆಕ್ಟ್ ಶೆಲ್ವ್ ಆಗಿದೆ. ಒಟ್ನಲ್ಲಿ ಅದೇ ಒಂದು ಫ್ರಾಂಚೈಸ್ ಅವರು ಇಲ್ಲಿಂದ ಅಂದ್ರೆ ಈ ಒಂದು ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ ಮತ್ತೆ ಹೌಸ್ ಆಫ್ ದಿ ಡ್ರ್ಯಾಗನ್ ಇನ್ನು ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಬರ್ತಾ ಇದಾವೆ. ಅದ್ರ ಬಗ್ಗೆ ಬೇರೆ ಎಲ್ಲಾದ್ರೂ ಮಾತಾಡೋಣ. ಪ್ರೆಸೆಂಟ್ ಅಂತೂ ಜಿಯೋ ಹಾಟ್ಸ್ಟಾರ್ ಅಲ್ಲಿ ಸ್ಟ್ರೀಮ್ ಆಗ್ತೈತೆ. ನಮ್ಮ ಕನ್ನಡದಲ್ಲಿ ಅವೈಲಬಲ್ ಇಲ್ಲ. ಐ ಥಿಂಕ್ ಬೇರೆ ಲ್ಯಾಂಗ್ವೇಜ್ ಗಳ ಡಬ್ಬಿಂಗ್ ಕೂಡ ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ. ಇಂಗ್ಲಿಷ್ ಅಲ್ಲಿ ಸಬ್ಟೈಟಲ್ ಅಲ್ಲಿ ನೋಡಿ ಮತ್ತೆ ಫ್ಯೂಚರ್ ಅಲ್ಲಿ ಕನ್ನಡ ಡಬ್ಬಿಂಗ್ ಕೂಡ ಆಡ್ ಆಗುತ್ತೆ. ಯಾಕಂದ್ರೆ ಗೇಮ್ ಆಫ್ ಥ್ರೋನ್ ಮತ್ತೆ ಹೌಸ್ ಆಫ್ ಡ್ರ್ಯಾಗನ್ ಕೂಡ ಕನ್ನಡದಲ್ಲಿ ಅವೈಲಬಲ್ ಇದೆ. ಇದು ಕೂಡ ಫ್ಯೂಚರ್ ಅಲ್ಲಿ ಆಡ್ ಮಾಡ್ತಾರೆ. ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇನೆ. ಆಲ್ರೆಡಿ ಈ ಒಂದು ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ ನೋಡಿದ್ರೆ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಕಮೆಂಟ್ ಮಾಡ್ರಿ. ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ. ಒಂದು ಸಲ ಸ್ಟಾರ್ಟ್ ಮಾಡಿದ್ದಾದ್ಮೇಲೆ ಆಲ್ಮೋಸ್ಟ್ ಮುಗಿಯೋವರೆಗೂ ಕೂಡ ಸೀರೀಸ್ ನ ಕಂಪ್ಲೀಟ್ ಮಾಡಿದ ಎಲ್ಲೋ ನಿಲ್ಲಿಸ್ದಾಗ ನೋಡಿದೀನಿ. ಬಟ್ ಫ್ಯಾಮಿಲಿ ಜೊತೆ ಮಾತ್ರ ನೋಡ್ಬೇಡ್ರಿ. ಅಂದ್ರೆ ಅಂತ ವಲ್ಗರ್ ಸೀನ್ ಇಲ್ಲ ಅಂದ್ರೂ ಕೂಡ ಕೆಲವೊಂದು ಅಂಡ್ರಸ್ ಸೀನ್ ಇದಾವೆ. ಅವು ಸ್ವಲ್ಪ ಇರಿಟೇಷನ್ ತರಿಸ್ತತೆ. ಅಂದ್ರೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಿದ್ರೆ ಇಂಡಿವಿಜುವಲ್ ಆಗಿ ನೋಡ್ರಿ. ಆಲ್ಮೋಸ್ಟ್ ಅಲ್ಲಿ ಗೇಮ್ ಆಫ್ ಥ್ರೋನ್ ಮತ್ತೆ ಈ ಒಂದು ಯೂನಿವರ್ಸಲ್ ಬರೋ ಸೀರೀಸ್ ನೋಡೋರ್ಗೆ ಐಡಿಯಾ ಇರುತ್ತೆ ಯಾವ ತರ ಇರುತ್ತೆ ಅಂತ. ಸೇಮ್ ಅದೇ ತರ ಇರುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಫ್ಯಾಮಿಲಿನ ಅವಾಯ್ಡ್ ಮಾಡಿ ಇಂಡಿವಿಜುವಲ್ ಆಗಿ ನೋಡೋದಕ್ಕೆ ಟ್ರೈ ಮಾಡಿ. ಹಂಗೆ ಬ್ರೂಟಲ್ ಸೀನ್ಸ್ ಗಳು ಕೂಡ ಜಾಸ್ತಿನೇ ಇದಾವೆ. ಸೊ ಗೊತ್ತಲ್ಲ ಈ ಒಂದು ಸೀರೀಸ್ ಯಾವ ತರ ಬಿಲ್ಡ್ ಆಗಿದೆ ಅಂತ, ಅದೇ ತರ ಇದೆ. ಎಂಜಾಯ್ ಮಾಡ್ತೀರಾ. ಈ ಒಂದು ಪ್ರೀವಿಯಸ್ ಗೇಮ್ ಆಫ್ ಥ್ರೋನ್ ಮತ್ತೆ ಹೌಸ್ ಆಫ್ ದಿ ಡ್ರ್ಯಾಗನ್ ಸೀರೀಸ್ ಗಳು ಇಷ್ಟ ಆಗಿದ್ರೆ ಇದನ್ನು ಕೂಡ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ ನಿಮ್ಗೆ ನೋಡಿ. ಮತ್ತೆ ನಾನು ಆಸ್ ಯೂಶುವಲ್ ಸಿಗ್ತಿರ್ತೀನಿ ಗಾಯ್ಸ್. ಬಾಯ್.